ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆದ ರೀತಿಯಲ್ಲೇ ಬಿಹಾರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ನಾಳೆಯೇ ಬಿಜೆಪಿ ಜೆಡಿಯು ಮೈತ್ರಿ ಸರ್ಕಾರ ರಚನೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಮಹಾಗಠಬಂಧನ ಸರ್ಕಾರ ಬಿಹಾರದಲ್ಲಿ ಅಸ್ತಿತ್ವದಲ್ಲಿತ್ತು. INDIA ಮೈತ್ರಿಕೂಟದ ಒಂದು ಸರ್ಕಾರ ಅಸ್ತಿತ್ವದಲ್ಲಿತ್ತು. ಆದರೆ ಈಗ ಆ ಮೈತ್ರಿಯನ್ನ ತೊಳೆದು ಹಾಕಿ ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಸೇರೋದಕ್ಕೆ ಮುಂದಾಗಿದ್ದಾರೆ. ಬಿಹಾರದ ಮೇಲೆ ದೃಷ್ಟಿ ನೆಟ್ಟಿದ್ದಾರೆ ಬಿಜೆಪಿಯ ವರಿಷ್ಠರು. ದೆಹಲಿಯಲ್ಲಿ ಬಿಜೆಪಿ ನಾಯಕರ ಮಹತ್ವದ ಸಭೆಯಾಗಿದೆ. ಬಿಹಾರ ಬಿಜೆಪಿ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ಬಿಹಾರದಲ್ಲಿ ಸರ್ಕಾರ ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿತೀಶ್ರನ್ನ ಸಿಎಂ ಮಾಡಿ 2 DCM ಸೃಷ್ಟಿ ಮಾಡುವಂತ ಸಾಧ್ಯತೆ ಇದೆ. 2020 ಫಾರ್ಮುಲಾ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆ ಆಗುವಂತ ಸಾಧ್ಯತೆ. ಮೈತ್ರಿ ಸರ್ಕಾರ ರಚನೆಯಾದರೆ 2 DCM ಹುದ್ದೆ ಸೃಷ್ಟಿ ಆಗಬಹುದಾ? ಬಿಜೆಪಿಯ ರೇಣುದೇವಿ, ಸುಶೀಲ್ ಕುಮಾರ್ ಮೋದಿ ಈ ಇಬ್ಬರು DCM ಆಗಬಹುದಾ? ಒಟ್ಟು 243 ಕ್ಷೇತ್ರ, ಅಧಿಕಾರಕ್ಕೆ ಮ್ಯಾಜಿಕ್ ನಂಬರ್ ಇರೋದು 122. ಬಿಜೆಪಿ 77 ಕ್ಷೇತ್ರಗಳಲ್ಲಿ ಗೆದ್ದುಕೊಂಡಿದೆ. RJD 78 ಕ್ಷೇತ್ರ, JDU 45 ಕ್ಷೇತ್ರಗಳಲ್ಲಿದೆ. ಈಗಾಗಲೇ ಮಹಾಗಠಬಂಧನ ಸರ್ಕಾರ ಅಧಿಕಾರದಲ್ಲಿತ್ತು. ಆ ಸರ್ಕಾರವನ್ನು ಮುಗಿಸಿ ಬಿಜೆಪಿಯ ಜೊತೆ ಅಂದರೆ ಹಳೆ ದೋಸ್ತಿಯ ಜೊತೆ ಮತ್ತೆ ಕೈ ಜೋಡಿಸುವುದಕ್ಕೆ ಮುಂದಾಗಿದ್ದಾರೆ ನಿತೀಶ್ ಕುಮಾರ್. ಪಲ್ಟು ರಾಮ್ ಅಂತ ಕರೀತಾರೆ. ಮತ್ತೆ ಪಲ್ಟು ಆಗ್ತಾರೆ. ಮಹಾಗಠಬಂಧನ್ನಿಂದ ನಿತೀಶ್ ಕುಮಾರ್ ದೂರ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಇತ್ತೀಚೆಗಷ್ಟೇ INDIA ಮೈತ್ರಿಕೂಟದಲ್ಲಿ ಒಂದು ಬಿರುಕು ಕಾಣಿಸಿಕೊಂಡಿತ್ತು. TMC ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರು. ಪಶ್ಚಿಮ ಬಂಗಾಳದಲ್ಲಿ ಆಮ್ ಆದ್ಮಿ ಪಕ್ಷ, ಪಂಜಾಬ್ ಹಾಗೂ ದೆಹಲಿಯಲ್ಲಿ ನಾವು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ INDIA ಅಸ್ತಿತ್ವವೇ ಇಲ್ಲ ಅಂತ ಅಂದುಕೊಂಡಿರಬಹುದು. ಅಥವಾ ಗೆಲುವಿನ ಅಲೆ ಹವಾ ಯಾವ ಕಡೆ ಇದೆ ಅಂತ ಅದನ್ನು ಕೂಡ ನಿತೀಶ್ ಕುಮಾರ್ ಬಹಳ ಚೆನ್ನಾಗಿ ಅರಿತುಕೊಳ್ತಾರೆ. ಅದು ಗೊತ್ತಿರುವಂತಹ ವಿಚಾರ. ಆ ಹಿನ್ನೆಲೆಯಲ್ಲಿ ಈ ತರದ ಒಂದು ಪಲ್ಟು ಆಗ್ತಾ ಇರಬಹುದು ಅಂತ ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಬಿಹಾರ ಸಿಎಂ ಮುಂದಾಗಿದ್ದಾರಂತೆ. ಹಿಂದೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಹಳೆ ದೋಸ್ತಿಗಳ ಹೊಸ ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹಾಗಾದ್ರೆ ನಿತೀಶ್ ಕುಮಾರ್ ಏನಾಗಿತ್ತು ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ತನ್ನ ಮಗ ತೇಜಸ್ವಿ ಯಾದವ್ ಈಗ DCM ಆಗಿದ್ದಾರೆ. ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ತೆರೆಮರೆಯಲ್ಲಿ ಕಸರತ್ತು ಆರಂಭ ಮಾಡಿಕೊಂಡಿದ್ರು. ಜೊತೆಗೆ ಅಲ್ಲಿನ RJD ಹಾಗೂ JDU ಜೊತೆ ಇದ್ದಂತ ಕಾಮನ್ ವೋಟ್ ಬ್ಯಾಂಕ್, ಯಾದವ ವೋಟ್ ಬ್ಯಾಂಕ್, ಅದನ್ನ RJD ಕಸಿದುಕೊಳ್ತಾ ಇದೆ. ಇವ್ರ ಜೊತೆ ಹೋದ್ರೆ ನಮಗೆ ಯಾದವ ವೋಟ್ ಬ್ಯಾಂಕ್ ಸಿಗೋದಿಲ್ವೇನೋ, OBC ವೋಟ್ ಬ್ಯಾಂಕ್ ಸಿಗೋದಿಲ್ವೇನೋ ಅಂತ ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಟೆನ್ಷನ್ ಹೆಚ್ಚಾಗಿತ್ತು. ಈಗ ಬಿಹಾರದತ್ತ ಪ್ರಯಾಣ ಬೆಳೆಸಿದ್ದಾರೆ ಬಿಜೆಪಿಯ ನಾಯಕರು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಸರ್ಕಾರ ರಚನೆ ಸಂಬಂಧ ಪಟ್ನಾದಲ್ಲಿ ವಿನೋದ್ ತಾವ್ಡೆ ಮಾತುಕತೆಯನ್ನು ನಡೆಸ್ತಾರೆ. JDU ನಾಯಕರ ಜೊತೆ ಚರ್ಚೆ ನಡೆಸ್ತಾರೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಭೇಟಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇತ್ತೀಚೆಗಷ್ಟೇ ಅಂದರೆ 2019 ಚುನಾವಣೆಯ ಮೊದಲು ಅವರು ಬಿಜೆಪಿಯ ಜೊತೆ ಸಖ್ಯವನ್ನು ತೊರೆದು ಹೋಗಿದ್ರು. 2014 ಚುನಾವಣೆಗೆ ಮೊದಲು ಅದೇ ಕೆಲಸವನ್ನು ಮಾಡಿದ್ರು. ಅದಾನಂತರ ಮತ್ತೆ ವಾಪಸ್ ಬಂದರು. ಈಗ ಮತ್ತೆ ಎಲ್ಲಾದರೂ ಈ ಸರ್ಕಾರವನ್ನು ತೊಡೆದು ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಕೈ ಜೋಡಿಸಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ 9ನೇ ಬಾರಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು 9ನೇ ಬಾರಿ. ದೆಹಲಿ ಅಮಿತ್ ಶಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಅಮಿತ್ ಶಾ JP ನಡ್ಡಾ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಬಿಹಾರದಲ್ಲಿ ನಡೀತಾ ಇರುವಂತಹ ರಾಜಕಾರಣದ ಬಗ್ಗೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಜೊತೆ LJP ನಾಯಕ ಚಿರಾಗ್ ಪಾಸ್ವಾನ್ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. 2-3 ಸಣ್ಣ ಪುಟ್ಟ ಪಕ್ಷಗಳು ಕೂಡ ಅಲ್ಲಿದೆ. ಒಂದು LJP, ಚಿರಾಗ್ ಪಾಸ್ವಾನ್ ಅವರ ತಂದೆ ಇದ್ದಾರೆ. ಅವರು ಈ ಹಿಂದೆ ಡೆಲ್ಲಿಯಲ್ಲೇ ಕುತ್ಕೊಂಡು ಬಿಡ್ತಾ ಇದ್ರು. ಯಾರು ಬೇಕಾದ್ರೆ ಗೆಲ್ಲಿ ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅವರ ಮಗ ಚಿರಾಗ್ ಪಾಸ್ವಾನ್ ಅಲ್ಲೂ ಕೂಡ ಅದೇ ತರಹದ ಒಂದಷ್ಟು ಘಟನಾವಳಿಗಳು ನಡೀತಾ ಇದೆ. जरूर आपने तस्वीरों का जिक्र किया. मुझे लगता है तस्वीरें बहुत कुछ बोलती हैं अपने में. इतना मैं जरूर बोलूंगा कि लोक जनशक्ति पार्टी रामविलास के मौजूदा बिहार में राजनीतिक घटना चक्र को देखते हुए कई सारी चिंताएं, कई सारे कंसर्न्स हम लोगों के रहे हैं. ये कंसर्न्स और ज्यादा तब बढ़ जाते हैं जब कोई अधिकृत जानकारी सामने नहीं आती है. मीडिया के माध्यम से कई तरीकों के क्यास सामने आते हैं, कई तरीकों की संभावनाएं सामने आती हैं, पर हकीकत क्या चल रही है ये सही जानकारी जानना जरूरी था. पिछले 2-3 दिन से इसीलिए मैंने इस बात को स्पष्ट किया हुआ था कि जब तक अधिकृत जानकारी नहीं आती है तब तक इसके ऊपर बयानबाजी करना, अगर मगर के प्रश्नों के जवाब देने का कोई मतलब नहीं है. इसीलिए 2 दिन तक मैंने इसके ऊपर कुछ कहा नहीं था. आज इतना
ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.